ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಕೊಡಬೇಕು ಅಂತ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಯಾಕೆ ಸಿಕ್ಕಿಲ್ಲ? ಮೊದಲ ಆದ್ಯತೆಯಲ್ಲಿ ಯಾಕೆ ಸಿಕ್ಕಿಲ್ಲ? ನೋಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್ ಸಿ ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅಂತ? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಹಂತದಲ್ಲಿ ಆಗಬೇಕಿತ್ತು ಆ್ಯಕ್ಚುಲಿ? ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಯಾವುದು? ಎರಡನೇ ಹಂತದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವೀಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದ ಓದೋನೂ ಅಲ್ಲ, ಕೇಳಿದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷದ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅವ್ರನ್ನ ಹೋರಾಟ ಮಾಡಿ ಅಂತ ಕೊಡ್ತೀನಿ. 41 ವರ್ಷ ನನಗೆ ಸಾರ್ವಜನಿಕ ಬಂದು ಒಂದು ಕೂದಲಷ್ಟು ಕಾನೂನಿಗೆ ವಿರುದ್ಧವಾದಂಥ ನಿರ್ಣಯ ತೀರ್ಮಾನ ಮಾಡಿಲ್ಲ. ಈಗಲೂ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೇನೂ. ಆಧಾರರಹಿತವಾದಂಥ ದೂರುಗಳು ಮತ್ತು ಎಲ್ಲ ಸಮಯನೂ ಬಿಟ್ಟು ಇದೇ ಸಮಯದಲ್ಲಿ ಯಾಕೆ ಬಂತ ನನಗೂ ಗೊತ್ತಿಲ್ಲ. ಬೇಸ್ಲೆಸ್ ಎಲಿಗೇಷನ್ಸ್. ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನೀಲ್ ಬೋಸ್ ಅವರು ಇಬ್ಬರು ಒಂದೇ ನನಗೆ. ಅವರಿಬ್ಬರು ಜೊತೆಯಾಗಿ 40 ವರ್ಷಕ್ಕೂ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ, ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಮಾಡ್ತಾರೆ ಅಂತ ಭರವಸೆ. ಯಾಕೆ ವಿಫಲ ಆಗುತ್ತೆ? ನಾವೆಲ್ಲ ಚರ್ಚೆ ಮಾಡಲ್ವಾ? ಚರ್ಚೆ ಮಾಡ್ತೀವಿ. ಸರ್, ಒಂದು ಕಡೆ ಎಚ್ ಮಹದೇವಪ್ಪ ಅಂದರೆ ಈಗ 2ನೇ ಲೈನ್ ನಾಯಕರಾಗ್ಬಿಟ್ರ ಅಂತ. ಯಾಕೆಂದ್ರೆ ಮೊದಲ ಪಂಕ್ತಿ ನಾಯಕರಾಗಿದ್ರಿ, ಇವಾಗ ಎಲ್ಲ ಒಂದು ಕಡೆ ಫಸ್ಟ್ ಇಲ್ಲ ಅಂದರೆ ಸೆಕೆಂಡ್ ಆಗಕ್ಕೆ ಸಾಧ್ಯನಾ? ಫಸ್ಟೇ ಯಾವಾಗಲೂ ಫಸ್ಟೇ ಮಾಡಿದ್ರೆ ಅಂತ ಮೇಲ್ನೋಟ ಕಾಣುತ್ತಲ್ಲ. ಈಗ ನಿರ್ಲಕ್ಷ್ಯ ಅಂತ ಏನಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟ ಅಂತ ಅರ್ಥ ಏನಿಲ್ಲ. ನನಗೆ ಸಂವಿಧಾನ ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವ ಬರೋದ್ರ ಅದರಲ್ಲಿ ಬಲವಾದ ನಂಬಿಕೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಕ್ಕೆ ಸಂಘಟನೆಗಳ ಜೊತೆ ಸೇರಿ 40 ವರ್ಷದಿಂದ ಮಾಡ್ತೇನೆ, ಈಗಲೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷನೂ ಅದೇ ಮಾಡ್ತಾರೆ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡದಕ್ಕೆ ತಮಗೆ ಈ ಥರ ಒಂದು ಏನಾದರೂ ಶಿಕ್ಷಣ ಅಂತ ಇಲ್ಲ. ಆ ಥರ ಆಪ್ತ ಬಳಗ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರೋದು. ಈ ಸಮುದಾಯ ನಾವು ಅಹಿಂದ ಸಂಘಟನೆ ಮಾಡೋದ್ರಿಂದ ಗಟ್ಟಿಯಾಗಿರೋದು. ಆ ಥರ ಶಿಕ್ಷೆ ಅಂತ ಯಾಕೆ ಅನ್ಸ್ಕೊತೀರಿ? ಬಹುತೇಕ ಸಚಿವರು, ಶಾಸಕರುಗಳು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ನಾವು ಸಚಿವರಾಗಬೇಕು ಅಂತ ಹೇಳಿಕೆನೇ ಕೊಡ್ತಾ ಇದ್ದಾರೆ. ತಾವು ಬೇಕು ಅಂತ ಆಗ ಅದರಲ್ಲಿ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ನನ್ನ 40 ವರ್ಷದಲ್ಲಿ ನನಗೆ ಮಂತ್ರಿ ಕೊಡಿ, ಖಾತೆ ಕೊಡಿ, ಅಧಿಕಾರ ಕೊಡಿ ಅಂತ ಕೇಳೇ ಇಲ್ಲ. ಹೀಗಾಗಿ ಕೇಳಿ ಹತ್ತು ಕರೆದು ಬೇಡಿ ತಗೊಳ್ಳುವಂಥದ್ದು ಮಂತ್ರಿ ಪದವಿ ಅಲ್ಲ, ಅಲ್ವೇ ಅಲ್ಲ, ಪದವಿ ಅಲ್ಲ ಅದು. ಪರಿಷತ್ ಚುನಾವಣೆ ಸಂಬಂಧಪಟ್ಟಾಗ ಅರ್ಧದ ಮತದಾನ ಆಗಿದೆ, ನಾವು ಹಿಂದಿನಿಂದ ನಮ್ಮ ನಿಜವಾದ ಹೋರಾಟ ಶುರುವಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನಮ್ಮ ನಿಜವಾದ ಹೋರಾಟ ಶುರು, ಕಾಂಗ್ರೆಸ್ ವಿರುದ್ಧ 2028ಕ್ಕೆ ನಾವು ನಿಜವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. JDS ಪಕ್ಷ ಸ್ಥಾಪನೆ ಆದಾಗ ಕಾಂಗ್ರೆಸ್ಸು ಮತ್ತು BJPಗೆ ಸಮಾನಾಂತರ ದೂರದಿಂದ ನಿಂತು ವೈದ್ಯ ಹೋರಾಟ ಮಾಡ್ತೀವಿ ಅಂತ ರಾಜಕೀಯ ನಿರ್ಣಯ ಆಯಿತು. ಯಾವಾಗ? JDS ಪಕ್ಷ ಸ್ಥಾಪನೆ ಆದಾಗ. ಆದರೆ ಆ ನಿಲುವು ಕಾಂಗ್ರೆಸ್ ಜೊತೆಗೆ ಸೇರಿನೂ ಸರ್ಕಾರ ಮಾಡಿದ್ರು, BJP ಜೊತೆಗೆ ಸೇರೂ ಸರ್ಕಾರ ಮಾಡಿದ್ರು. ಇದರ ಅರ್ಥ ಸ್ಪಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಲ್ಲ, ನಿಲುವಲ್ಲ. ಕ್ಲಿಯರ್ ಕಟ್ ಪೊಲಿಟಿಕಲ್ ideology is lacking. Only power centered struggle.
ಗೆದ್ದೆತ್ತಿನ ಬಾಲಯ್ಯ ಅವರು ಅದಕ್ಕೆ ಯಾವಾಗ ಏನು ಬೇಕಾದ್ರೂ ಹೇಳ್ಬೋದು. ಐ ಹ್ಯಾವ್ ನೋ ಕಮೆಂಟ್ಸ್. 2028 ನೀವು ಅಧಿಕಾರ ಕೊಡ್ತೀರಾ? ಹಾಂ 2028 ಖಂಡಿತ 2028 ಕಾಂಗ್ರೆಸ್ ಮತ್ತೆ ಅಧಿಕಾರ ಕೊಡ್ತಾರೆ. ಪಕ್ಷ JDS ಗೆ ಏನಾದರೂ ದ್ರೋಹ ಆಯ್ತು ಅನ್ನೋದು ಸರ್ ಈ ಚುನಾವಣೆ ಮೂಲಕ? ಅದು ಸೀಕ್ರೆಟ್ ಮತದಾನ ಅವರೇ ಪರಾಮರ್ಶಿಸ್ಕೋಬೇಕು. ಬಿಕಾಸ್ ಇಟ್ ಇಸ್ ಎ ಸೀಕ್ರೆಟ್ ವೋಟಿಂಗ್, ವಿ ಡೋಂಟ್ ನೋ. ಸೊ ಒಟ್ಟು ಸಂಖ್ಯೆಯಲ್ಲಿ ಕಡಿಮೆ ಅಂತೂ ಆಗಿದೆ. ಅದು ಹೇಗೆ ಏನು ಅಂತ ಅವರೇ ನೋಡ್ಕೋಬೇಕು. ಉಳಿದ ಸಚಿವ ಸ್ಥಾನಗಳು ಯಾವಾಗ ಆಗ್ಬೋದು ಸರ್? ಹೈಕಮಾಂಡ್ ಯಾವಾಗ ಹೇಳುತ್ತೆ ಅವಾಗ ಆಗುತ್ತೆ. ತಾವೆಲ್ಲ ಡೆಲ್ಲಿಗೆ ಹೋಗ್ತೀವಿ ಸರ್? ಇಲ್ಲ.